ಬಿಜೆಪಿಯ ಮಾತೃ ಸಂಸ್ಥೆ ಯಾವುದು ಅಂತಂದ್ರೆ RSS. ಈ RSS ನ ಅಂಗ ಸಂಸ್ಥೆ ಶ್ರೀರಾಮ ಸೇನೆ. ಇವತ್ತು RSS ನ ಕೃಪಾಪೋಷಿತ ಬಿಜೆಪಿ ಏನಿದೆ ಅದು ಅಧಿಕಾರದಲ್ಲಿದೆ ಅಂತ ಹೇಳಿ ಇವ್ರಿಗೆ ಇಷ್ಟೊಂದು ಧೈರ್ಯ ಬಂದಿದೆ, ಇಷ್ಟೊಂದು ಅಧಿಕಾರದ ಮದ ಬಂದಿದೆ. ಇಲ್ಲ ಅಂತಂತಂದ್ರೆ ಇವ್ರಂತ ಕೆಲಸ ಮಾಡ್ತಿರಲಿಲ್ಲ. ಹಾಗಾಗಿ ಇದಕ್ಕೆ ನೇರ ಹೊಣೆ RSS. ಈ RSS ಅನ್ನೋದಿದೆಯಲ್ಲ, ಇದು ಒಂದು 1000 ಹೆಡೆಗಳಿರುವಂತಹ ವಿಷನಾಗರ. ಅದ್ರ ತುಂಬಿಕೊಂಡಿರುವಂತದ್ದು ಜಾತಿವಾದ, ಕೋಮುವಾದ, ಮನುವಾದದ ವಿಷ ತುಂಬಿಕೊಂಡಿರುವಂತದ್ದು. ಇದು ಇಡೀ ಸಮಾಜಕ್ಕೆ ವಿಷ ತುಂಬುವಂತ, ವಿಷ ಕಕ್ಕುವಂತ ಒಂದು ನಾಗರ. ಇದನ್ನ ನಾವು ಹೀಗೆ ಬಿಟ್ರೆ ನಮ್ಮ ಸಮಾಜ ಹಾಳಾಗುತ್ತೆ, ನಮ್ಮ ದೇಶನೂ ಹಾಳಾಗುತ್ತೆ. ಹಾಗಾಗಿ ಯಾರ್ಯಾರು ಪ್ರಜ್ಞಾವಂತರಿರ್ತಾರೆ, ಯಾರು ಈ ಜಾತಿ ವ್ಯವಸ್ಥೆಯನ್ನ ತೊಡೆದು ಹಾಕ್ಬೇಕು ಅಂತ ಭಾವಿಸಿರ್ತಾರೆ, ಅವರೆಲ್ಲರೂ ಕೂಡ ಇವತ್ತು ಈ RSS ನ ಹೀನ ಮನಸ್ಥಿತಿಯನ್ನ ನಾವು ಖಂಡಿಸಬೇಕು. ಅದ್ರ ವಿರುದ್ಧ ನಾವು ಪ್ರತಿಭಟನೆ ಮಾಡಬೇಕು. RSS ಅವರು, ಬಿಜೆಪಿ ಅವರು, ಶ್ರೀರಾಮ ಸೇನೆಯವರು ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಂತ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹತ್ರ ಅವರು ಸಾರ್ವಜನಿಕವಾಗಿ ಕ್ಷಮೆ ಕೇಳಲೇಬೇಕು. ಅಲ್ಲಿ ತನಕ ನಾವು ಈ ಪ್ರತಿಭಟನೆ ಮುಂದುವರಿಸಬೇಕು, ಬಿಡಬಾರ್ದು ಅಂತ ಹೇಳಿ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ನಾನು ಮನವಿ ಮಾಡ್ತಾ ಇದ್ದೇನೆ. 80ನೇ ಸ್ವಾತಂತ್ರ್ಯೋತ್ಸವದ ದಿನಾಚರಣೆ ಮಾಡಬೇಕಾಗಿತ್ತು. ನಾವೆಲ್ಲ ಇವತ್ತು ಸಂಭ್ರಮದಿಂದ ಒಗ್ಗಟ್ಟಾಗಿ ಸ್ವಾತಂತ್ರ್ಯ ದಿನ ಆಚರಣೆ ಮಾಡಬೇಕಾಗಿತ್ತು. ಆದರೆ ದುರದೃಷ್ಟವಶಾತ್ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದು 80 ವರ್ಷಗಳಾದರೂ ಕೂಡ ನಮಗೆ ಬ್ರಿಟಿಷರಿಂದ ಮುಕ್ತಿ ಸಿಕ್ತು, ಬ್ರಿಟಿಷರ ಗುಲಾಮಗಿರಿಯಿಂದ ನಮಗೆ ಮುಕ್ತಿ ಸಿಕ್ತು. ಆದರೆ ಈ ಜಾತೀಯತೆ ಅನ್ನೋದ್ರಿಂದ ನಮ್ಗೆ ಇನ್ನೂ ಮುಕ್ತಿ ಸಿಕ್ಕಿಲ್ಲ. ಹಾಗಾಗಿ ಇವತ್ತು ನಾವು ಸ್ವಾತಂತ್ರ್ಯ ದಿನ ಆಚರಣೆ ಮಾಡುವ ಬದಲು ಇವತ್ತು ಪ್ರತಿಭಟನೆ ಮಾಡಬೇಕಾದಂಥ ಪರಿಸ್ಥಿತಿ ಬಂದಿದೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಆಗಸ್ಟ್ 8ನೇ ತಾರೀಕು ನಮ್ಮ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷ ಮತ್ತೆ ರಾಜ್ಯಸಭೆಯಲ್ಲಿ ನಮ್ಮ ಪಕ್ಷದ ವಿರೋಧ ಪಕ್ಷದ ನಾಯಕರು ಆಗಿರುವಂತಹ ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರು ಆಗಸ್ಟ್ 8ನೇ ತಾರೀಕು ಉತ್ತರಾಖಂಡದ ಹಲ್ದ್ವಾನಿಯಲ್ಲಿ ಒಂದು ರ್ಯಾಲಿಯಲ್ಲಿ, ರಾಮಲೀಲಾ ಗ್ರೌಂಡ್ ನಲ್ಲಿ ಒಂದು ರ್ಯಾಲಿಯಲ್ಲಿ ಭಾಗವಹಿಸಿದ್ರು. ಆ ರ್ಯಾಲಿನಲ್ಲಿ ಅವರು ಭಾಗವಹಿಸಿ ತೆರಳಿದ ನಂತರ ಅಲ್ಲಿನ ಶ್ರೀರಾಮ ಸೇನೆಯವರು ಮಲ್ಲಿಕಾರ್ಜುನ್ ಖರ್ಗೆ ಅವರು ದಲಿತರನ್ನು ಒಂದೇ ಕಾರಣಕ್ಕೋಸ್ಕರ ಅವರು ರ್ಯಾಲಿ ಮಾಡಿ ಹೋದಂತ ಸ್ಥಳನ ಶುದ್ಧೀಕರಣ ಮಾಡಿದ್ದಾರೆ. ಇದೇನ್ ತೋರಿಸುತ್ತೆ? ಈಗಲೂ ಕೂಡ ನಮ್ಗೆ ಸ್ವಾತಂತ್ರ್ಯ ಬಂದು 80 ವರ್ಷಗಳಾದ್ರೂ ಕೂಡ ಒಬ್ಬ ದಲಿತ ಎಂತ ಉನ್ನತ ಸ್ಥಾನ ಏರಿದ್ರು ಕೂಡ 80 ವರ್ಷಗಳ ನಮ್ಗೆ ಸ್ವಾತಂತ್ರ್ಯ ಬಂದಾದ್ರೂ ಕೂಡ ಒಬ್ಬ ದಲಿತರು ಎಷ್ಟೇ ಎತ್ತರದ ಸ್ಥಾನ ಹೇರಿದ್ರು ಕೂಡ ಇವತ್ತು ನಮ್ಮ ಜಾತಿ ವ್ಯವಸ್ಥೆಯಲ್ಲಿ ಯಾರು ತಮ್ಮನ್ನ ತಾವು ಶ್ರೇಷ್ಠ ಅಂತ ಕರ್ಕೋತಾರೆ, ಅವ್ರ ದೃಷ್ಟಿಯಲ್ಲಿ ದಲಿತರು ಈಗಲೂ ಕೂಡ ಅವರು ಕೆಳಮಟ್ಟದವರೇ, ಅವರು ಇನ್ನೂ ತುಚ್ಛವಾಗಿ ಕಾಣ್ತಾರೆ ಅನ್ನೋದು ನಮಗೆ ತೋರಿಸುತ್ತೆ. ಇವತ್ತು ಈ ಜಾತಿ ವ್ಯವಸ್ಥೆಯಿಂದಾಗಿ ನಮ್ಮ ದೇಶ ಗುಲಾಮಗಿರಿಗೆ ಹೋಯ್ತು. ಇವತ್ತು ಜಾತಿ ವ್ಯವಸ್ಥೆಯಿಂದಾಗಿ ನಮ್ಮ ದೇಶ ಇದುವರೆಗೂ ಅಭಿವೃದ್ಧಿ ಹೊಂದಕ್ಕಾಗಿಲ್ಲ. ಇದು ಗೊತ್ತಿದ್ರು ಕೂಡ ಇನ್ನೂ ಕೂಡ ಜಾತೀಯತೆಯನ್ನು ಮುಂದುವರಿಸಿದಾರಲ್ಲ ಈ ಮನುವಾದಿಗಳು, ಇವರಿಗೆ ನಾವು ಧಿಕ್ಕಾರ ಇರಲಿ ಅಂತ ಹೇಳಿ ಈ ಒಂದು ಪ್ರತಿಭಟನೆ ಮೂಲಕ ನಾವು ಅವ್ರಿಗೆ ಸಂದೇಶ ಕೊಡ್ತಾ ಇದ್ದೇವೆ. ಇವರು ತಮ್ಮನ್ನು ತಾವು ಶ್ರೇಷ್ಠ ಅಂತ ಭಾವಿಸಿ ದಲಿತರು ಬಂದು ಹೋದ ಸ್ಥಳದಲ್ಲಿ ಶುದ್ಧೀಕರಣ ಮಾಡಬಹುದು. ಆದ್ರೆ ಎಲ್ಲಿ ತನಕ ತಮ್ಮ ಮನಸ್ಸಿನಲ್ಲಿ ಈ ಕೋಮುವಾದ, ಈ ಜಾತಿವಾದಿತನ ಮತ್ತೆ ಮೇಲು ಕೀಳು ಅನ್ನೋ ಹೀನ ಮನಸ್ಥಿತಿ ಇಟ್ಕೊಂಡಿರ್ತಾರೆ, ಅಲ್ಲಿ ತನಕ ಇವ್ರ ಮನಸ್ಸು ಮಾತ್ರ ಶುದ್ಧೀಕರಣ ಆಗಕ್ಕೆ ಸಾಧ್ಯ ಆಗಲ್ಲ. ಎಲ್ಲಿ ತನಕ ಇವರು ಶುದ್ಧಿ ಆಗೋದಿಲ್ವೋ ಅಲ್ಲಿ ತನಕ ಇವ್ರು ಏನೇ ಮಾಡಿದ್ರು ಕೂಡ ಅವ್ರಿಗೆ ಯಾವ ಕೆಲಸಗಳು ಪವಿತ್ರವಾಗಿರಕ್ಕೆ ಸಾಧ್ಯ ಆಗದೇ ಇಲ್ಲ. ಮೊದಲಾಗಿ ಆ ಮನಸ್ಸೇ ಅಪವಿತ್ರ ಆಗಿರೋದ್ರಿಂದ ಇವ್ರು ಮೊದಲು ತಮ್ಮನ್ನು ತಾವು ಶುದ್ಧೀಕರಣ ಮಾಡ್ಕೊಳ್ಬೇಕಾಗಿದೆ. ಅವ್ರು ದಲಿತರು ಬಂದು ಹೋದಂತ ಸ್ಥಳಗಳನ್ನೆಲ್ಲ ಇವ್ರು ಶುದ್ಧಿ ಮಾಡ್ಬೇಕಾಗಿರೋದು, ಬದಲಾಗಿ ಇವ್ರ ಮನಸ್ಸನ್ನ ಇವ್ರು ಶುದ್ಧೀಕರಣ ಮಾಡ್ಕೊಳ್ಬೇಕಾಗಿದೆ. ಇವತ್ತು ಇಂಥ ಹೀನ ಮನಸ್ಥಿತಿ ಇರುವಂತಹ ಶ್ರೀರಾಮ ಸೇನೆಯವ್ರನ್ನ ನಾವು ತೀವ್ರವಾಗಿ ಖಂಡಿಸ್ತೇವೆ. ಆದ್ರೆ ಶ್ರೀರಾಮ ಸೇನೆಗೆ ಯಾತಕ್ಕಿಷ್ಟು ಧೈರ್ಯ ಬರುತ್ತೆ ಅಂತಂದ್ರೆ, ಅವರು ಆಡಳಿತ ಪಕ್ಷ ಆಗಿರುವಂತಹ ಬಿಜೆಪಿಯ ಮಾತೃ ಸಂಸ್ಥೆ ಯಾವುದು ಅಂತಂದ್ರೆ RSS. ಈ RSS ನ ಅಂಗ ಸಂಸ್ಥೆ ಶ್ರೀರಾಮ ಸೇನೆ. ಇವತ್ತು RSS ನ ಕೃಪಾಪೋಷಿತ ಬಿಜೆಪಿ ಏನಿದೆ ಅದು ಅಧಿಕಾರದಲ್ಲಿದೆ ಅಂತ ಹೇಳಿ ಇವ್ರಿಗೆ ಇಷ್ಟೊಂದು ಧೈರ್ಯ ಬಂದಿದೆ, ಇಷ್ಟೊಂದು ಅಧಿಕಾರದ ಮದ ಬಂದಿದೆ. ಇಲ್ಲ ಅಂತಂತಂದ್ರೆ ಇವ್ರಂತ ಕೆಲಸ ಮಾಡ್ತಿರಲಿಲ್ಲ. ಹಾಗಾಗಿ ಇದಕ್ಕೆ ನೇರ ಹೊಣೆ RSS. ಈ RSS ಅನ್ನೋದಿದೆಯಲ್ಲ, ಇದು ಒಂದು 1000 ಹೆಡೆಗಳಿರುವಂತಹ ವಿಷನಾಗರ. ಅದ್ರ ತುಂಬಿಕೊಂಡಿರುವಂತದ್ದು ಜಾತಿವಾದ, ಕೋಮುವಾದ, ಮನುವಾದದ ವಿಷ ತುಂಬಿಕೊಂಡಿರುವಂತದ್ದು. ಇದು ಇಡೀ ಸಮಾಜಕ್ಕೆ ವಿಷ ತುಂಬುವಂತ, ವಿಷ ಕಕ್ಕುವಂತ ಒಂದು ನಾಗರ. ಇದನ್ನ ನಾವು ಹೀಗೆ ಬಿಟ್ರೆ ನಮ್ಮ ಸಮಾಜ ಹಾಳಾಗುತ್ತೆ, ನಮ್ಮ ದೇಶನೂ ಹಾಳಾಗುತ್ತೆ. ಹಾಗಾಗಿ ಯಾರ್ಯಾರು ಪ್ರಜ್ಞಾವಂತರಿರ್ತಾರೆ, ಯಾರು ಈ ಜಾತಿ ವ್ಯವಸ್ಥೆಯನ್ನ ತೊಡೆದು ಹಾಕ್ಬೇಕು ಅಂತ ಭಾವಿಸಿರ್ತಾರೆ, ಅವರೆಲ್ಲರೂ ಕೂಡ ಇವತ್ತು ಈ RSS ನ ಹೀನ ಮನಸ್ಥಿತಿಯನ್ನ ನಾವು ಖಂಡಿಸಬೇಕು. ಅದ್ರ ವಿರುದ್ಧ ನಾವು ಪ್ರತಿಭಟನೆ ಮಾಡಬೇಕು. RSS ಅವರು, ಬಿಜೆಪಿ ಅವರು, ಶ್ರೀರಾಮ ಸೇನೆಯವರು ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಂತ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹತ್ರ ಅವರು ಸಾರ್ವಜನಿಕವಾಗಿ ಕ್ಷಮೆ ಕೇಳಲೇಬೇಕು. ಅಲ್ಲಿ ತನಕ ನಾವು ಈ ಪ್ರತಿಭಟನೆ ಮುಂದುವರಿಸಬೇಕು, ಬಿಡಬಾರ್ದು ಅಂತ ಹೇಳಿ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ನಾನು ಮನವಿ ಮಾಡ್ತಾ ಇದ್ದೇನೆ.
ಮನವಿ ಮಾಡ್ತಾ ಇದ್ದಾನೆ. ನಮ್ಮ ಕಾಂಗ್ರೆಸ್ನ ಕಾರ್ಯಕರ್ತರು, ಅದ್ರಿಗೂ ನಮ್ಮ ಮೈಸೂರು ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಕಾರ್ಯಕರ್ತರು ಯಾವಾಗಲೂ ಕೂಡ ಈ ರೀತಿ ರಾಷ್ಟ್ರದ ವಿಷಯ ಬಂದಾಗ, ಸಮಾಜದ ಒಳಿತಿನ ವಿಷಯ ಬಂದಾಗ, ಕಾಂಗ್ರೆಸ್ ಪಕ್ಷದ ವಿಷಯ ಬಂದಾಗ ಯಾವಾಗಲೂ ಕೂಡ ನೀವು ಮುಂದೆ ಬಂದು ಹೋರಾಟ ಮಾಡಿದ್ದೀರಿ. ಇವತ್ತು ಕೂಡ ನಮ್ಮ ಖರ್ಗೆ ಅವ್ರಿಗಾದಂತ ಅವಮಾನದ ವಿರುದ್ಧ ನೀವು ಇವತ್ತು ಹೋರಾಟಕ್ಕೆ ಬಂದಿದ್ದೀರಿ. ಹಾಗಾಗಿ ಇವತ್ತು ಈ ಪ್ರತಿಭಟನೆಗೆ ಸೇರಿರುವಂತಹ ನಮ್ಮ ಮೈಸೂರು ಕಾಂಗ್ರೆಸ್ ಜಿಲ್ಲಾ ಸಮಿತಿ ಎಲ್ಲ ಕಾಂಗ್ರೆಸ್ ಬಂಧುಗಳಿಗೆ ಮತ್ತೆ ಈ ಕಾಂಗ್ರೆಸ್ ಜಿಲ್ಲಾ ಸಮಿತಿ ಇಬ್ಬರು ಅಧ್ಯಕ್ಷರುಗಳಿಗೆ ನಾನು ಕೃತಜ್ಞತೆಗಳು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ.